ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಪ್ರೆಗ್ನೆನ್ಸಿಯಲ್ಲಿ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ಸ್ ಯಾವುದು ಅಂತ ನೋಡೋಣ. ಯಾಕಂದರೆ ತುಂಬ ಜನರಿಗೆ ಸ್ಕ್ಯಾನಿಂಗ್ಸ್ ಬಗ್ಗೆ ಒಂದು ಸರಿಯಾದಂತಹ ಒಂದು ನಾಲೆಡ್ಜ್ ಇಲ್ಲ. ಅಂದರೆ ಯಾವಾಗ ಸ್ಕ್ಯಾನ್ ಮಾಡಿಸ್ಕೋಬೇಕು, ಯಾವಾಗ ಸ್ಕ್ಯಾನ್ಗೆ ಕರೆಕ್ಟಾಗಿ ಹೋಗಬೇಕು. ಯಾಕಂದರೆ ಯಾವುದಕ್ಕೂ ಅಷ್ಟೇ ಮುಂದಕ್ಕೆ ಕೆಲವ್ರೇನು ಮಾಡ್ತಾರೆ ಅಂದರೆ ಈ ಪ್ರೋಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಅಂದರೆ ಈ ಟೈಮ್ ಬೇಡ, ನಾಳೆ ಬೇಡ, ಇಲ್ಲ ನಾಡ್ದು ಬರೋ ವಾರ ಈ ಥರ. ಸೊ ಯಾಕೆ ಇದನ್ನು ನಾನು ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ಕ್ಯಾನಿಂಗ್ಸ್ನ ಮುಂದೂಡಿದಷ್ಟು ಮಗುವಿನ ಗ್ರೋತನ್ನು ಬಂದು ಕಂಡುಹಿಡಿಯೋದು ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲ ಅಂತಂದರೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಂಡುಹಿಡಿದು ಅದಕ್ಕೆ ಸೊಲ್ಯೂಷನ್ ಹುಡ್ಕೋದು ಬಂದು ಕಷ್ಟ ಆಗುತ್ತೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ಸ್ಕ್ಯಾನ್ ಮಾಡಿಸುವಾಗ ನಿಮಗೆ ಏನಾದರೂ ಒಂದು ವೇಳೆ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಸರಿ ಮಾಡೋದಕ್ಕೋ, ಇಲ್ಲಾಂತಂದರೆ ಅದಕ್ಕೆ ಏನು ಆಲ್ಟರ್ನೇಟಿವ್ ಏನು ಮಾಡಬಹುದು, ಮೆಡಿಸನ್ಸ್ ಆಗಲಿ ಇಲ್ಲ ನಿಮಗೇನಾದರೂ ಒಂದು ಟ್ರೀಟ್ಮೆಂಟ್ ಆಗಲಿ ಕೊಡೋದು ಬಂದು ಬೇಗ ಕಂಡುಹಿಡಿಯೋದಕ್ಕೆ, ಇಲ್ಲ ನಿಮಗೆ ಹೆಲ್ತನ್ನು ಕಾಪಾಡೋದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸ್ಕ್ರೀನ್ ಮೇಲೆ ಬಂದು ನಿಮಗೆ ವಾರಗಳ ಲಿಸ್ಟ್ ಕೊಡ್ತೀನಿ, ಯಾವ್ದ್ಯಾವುದು ಸ್ಕ್ಯಾನ್ ಅಂತಲೂ ಕೊಡ್ತೀನಿ. ನೀವು ಅದನ್ನು ಬಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೀವು ಇವಾಗ ಯಾವ ಟೈಮ್ ಲೈನಲ್ಲಿ ಇದ್ದೀರಾ ಅಂತಲೂ ನೋಡ್ಕೊಳ್ಳಿ. ಈಗ ಬಂದು ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಬಂದಾಗ ನಿಮಗೆ 6ರಿಂದ 9 ವಾರ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಸಿಗುವಂತಹ ಒಂದು ಸ್ಕ್ಯಾನ್. ಇದಕ್ಕೆ ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತಾರೆ. ಸೊ ಇದನ್ನೇನಕ್ಕೆ ಮಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ನಾನು ಹೇಳ್ತೀನಿ. ನೆಕ್ಸ್ಟು 2ನೇ ಸ್ಕ್ಯಾನ್ ಬಂದು 11ರಿಂದ 14 ವಾರಗಳೊಳಗೆ ಎಂಟಿನ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಯಾಕೆ ಈ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿಯನ್ನು ಮಾಡ್ತಾರೆ ಅಂತಂದರೆ, ಅದು ಕ್ರೋಮೋಸೋಮಲ್ ಸ್ಕ್ರೀನಿಂಗ್ನ ಮಾಡೋದು. ಅದು ಸರಿಯಾದ ರೀತಿಯಲ್ಲಿ ಕ್ರೋಮೋಸೋಮ್ಸ್ ಬಂದು ಬೇಬಿಗೆ ಸ್ಕ್ರೀನಿಂಗ್ ಆಗಿದೆಯಾ ಅಂತ ಕಂಡುಹಿಡಿಯೋದು. ಸೊ ಅದರ ಇಂಪಾರ್ಟೆನ್ಸು ಹೇಳ್ತೀನಿ. ನೆಕ್ಸ್ಟ್ ಬಂದು 18ರಿಂದ 22 ವಾರದಲ್ಲಿ ಮಾಡುವಂತಹ ಅನಾಮಲಿ ಸ್ಕ್ಯಾನ್. ಇದು ನಾರ್ಮಲಾಗಿ 5 ತಿಂಗಳಲ್ಲಿ ಮಾಡುವಂಥದ್ದು. ಇದು ಮಗುವಿನ ಡೀಟೇಲ್ ಚೆಕ್ಕು, ಅನಾಟಮಿ ಚೆಕ್ ಅಂತ ಹೇಳ್ತಾರೆ. ಅಂದರೆ ಮಗುವಿನ ಪ್ರತಿಯೊಂದು ಆರ್ಗನ್ಸನ್ನು ಚೆಕ್ ಮಾಡುವಂಥ ಒಂದು ಸ್ಕ್ಯಾನ್ ಆಗಿರುತ್ತೆ. ನೆಕ್ಸ್ಟ್ ಬಂದು 28ರಿಂದ 32 ವಾರಗಳಲ್ಲಿ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಇದು ಫೆಟಲ್ ಡೆವಲಪ್ಮೆಂಟನ್ನು ಕಂಡುಹಿಡಿಯೋದಕ್ಕೋಸ್ಕರ. ಇದು ಬಂದು ಇಂಪಾರ್ಟೆಂಟ್ ಸ್ಕ್ಯಾನ್ಸನ್ನು ನಾರ್ಮಲ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಮಾಡುವಂಥದ್ದು. ಕೆಲವ್ರಿಗೆ ಒಂದು ಪೊಟೆನ್ಷಿಯಲ್ ಆಗಿ ಸ್ಕ್ಯಾನ್ಸ್ ಮಾಡ್ತಾರೆ, ಅಂದರೆ ಫೆಟಲ್ ಎಕೋ ಅಂತ. ಅದು ಬಂದು 23ರಿಂದ 24 ವಾರದಲ್ಲಿ ಬರುತ್ತೆ. ಅದು ಸ್ಪೆಸಿಫಿಕ್ಕಾಗಿ ಬೇಬಿ ಹಾರ್ಟನ್ನು ನೋಡುವಂಥದ್ದು. ನೆಕ್ಸ್ಟ್ ಬಂದು 3D ಇಲ್ಲಾಂದರೆ 4D ಸ್ಕ್ಯಾನ್ ಅಂತ. ಬೇಬಿದು ಫೇಶಿಯಲ್ ಫೀಚರ್ಸು ಮತ್ತು ಸ್ಟ್ರಕ್ಚರಲ್ ವಿಜುವಲನ್ನು ನೋಡೋದಕ್ಕೋಸ್ಕರ ಮಾಡುವಂತಹ ಒಂದು ಸ್ಕ್ಯಾನ್. ಇದು ಮೇ ಬಿ ಎಕ್ಸ್ಟ್ರಾ ಸ್ಕ್ಯಾನ್ಸು ಮತ್ತು ಡಾಪ್ಲರ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಅದು ಅಷ್ಟೇ ಬೇಬಿಯ ಒಂದು ಎಕ್ಸ್ಟ್ರಾ ಒಂದು ಕೇರ್ಗೋಸ್ಕರ ಮಾಡುವಂಥದ್ದು. ಸೊ ಇದು ಬಂದು ಎಲ್ಲರಿಗೂ ಹೇಳಲ್ಲ. ಫೆಟಲ್ ಎಕೋ ಆಗಲಿ 3D 4D ಸ್ಕ್ಯಾನ್ಸ್ ಬಂದು ಎಲ್ಲರಿಗೂ ಹೇಳಲ್ಲ. ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ಏನು ಅಂತ ಹೇಳ್ತೀನಿ. ಈಗ ಬಂದು ಫಸ್ಟ್ ಪಾಯಿಂಟ್, 6ರಿಂದ 9 ವಾರದಲ್ಲಿ ಮಾಡುವಂತಹ ಸ್ಕ್ಯಾನ್ಗೆ ಕನ್ಫರ್ಮ್ ಮಾಡೋದು, ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡೋದು, ಬೇಬಿ ಬಂದು ಹಾರ್ಟ್ ಬೀಟ್ನ ಡಿಟೆಕ್ಟ್ ಮಾಡೋದು, ಫೆಟಲ್ ಹಾರ್ಟ್ ಬೀಟ್ ಡಿಟೆಕ್ಟ್ ಮಾಡುವಂಥದ್ದು, ಮತ್ತು ಬಂದು ಗೆಸ್ಟೇಜ್ನಲ್ ಏಜನ್ನು ಬಂದು ಡಿಟರ್ಮೈನ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಬಿಯ ಒಂದು ಗ್ರೋತ್ ಎಷ್ಟಾಗಿದೆ, ಕರೆಕ್ಟಾಗಿ ಆ ವಾರಕ್ಕೆ ತಕ್ಕ ಹಾಗೆ ಬೇಬಿ ಗ್ರೋತ್ ಆಗಿದೆಯಾ, ಮತ್ತು ಬಂದು ಬೇಬಿಗೆ ಏನಾಗಿದೆ, ಒಂದು ವೇಳೆ ಏನಾದರೂ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆಯಾ, ಅಂದರೆ ಬೇಬಿ ಬಂದು ಕೆಲವು ಟೈಮಲ್ಲಿ ಯುಟ್ರಸ್ ವಾಲಲ್ಲಿ ಬಂದು ಇಂಪ್ಲಾಂಟ್ ಆಗಿರುತ್ತೆ. ಕೆಲವು ಟೈಮಲ್ಲಿ ಟ್ಯೂಬಲ್ಲೇ ಫಿಲೋಪಿಯನ್ ಟ್ಯೂಬಲ್ಲೇ ಕೆಲವ್ರಿಗೆ ಬಂದು ಟ್ಯೂಬಲ್ಲೇ ಪ್ರೆಗ್ನೆನ್ಸಿ ಅನ್ನೋದು ಅಂದರೆ ಕಂಟಿನ್ಯೂ ಆಗುತ್ತೆ. ಟ್ಯೂಬಲ್ ಏನಾದರೂ ಇದ್ದರೆ, ಇಲ್ಲ ಬೇಬಿಗೆ ಏನಾದರೂ ಇದು ಬಂದು ಸೇಫ್ ಪ್ರೆಗ್ನೆನ್ಸಿನ, ಬೇಬಿ ಬಂದು ಸರಿಯಾದ ರೀತಿಯಲ್ಲಿ ಫಿಕ್ಸ್ ಆಗಿದೆಯಾ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಈ ಅರ್ಲಿ ಪ್ರೆಗ್ನೆನ್ಸಿ ಇಲ್ಲಾಂದರೆ ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತಾರೆ. ಇದು 6ರಿಂದ 9 ವಾರಗಳಲ್ಲಿ ಮಾಡುವಂತಹ ಸ್ಕ್ಯಾನ್. ಇದು ಬಂದು ತುಂಬಾ ಇಂಪಾರ್ಟೆಂಟು. ಇದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಎಲ್ಲನೂ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ BP ಎಷ್ಟಿದೆ, ಮತ್ತು ರಕ್ತ ಎಷ್ಟು HP ಲೆವೆಲ್ ಇದೆ, ನಿಮ್ಮದು ಏನು ಗ್ರೂಪು, ಮಗು ಸರಿಯಾದ ರೀತಿಯಲ್ಲಿ ಕನ್ಫರ್ಮ್ ಆಗಿದೆಯಾ. ಫಸ್ಟು ನೀವು ಪ್ರೆಗ್ನೆನ್ಸಿ ಅಂತ ಬಂದಾಗ ಮನೇಲಿ ಯೂರಿನ್ ಬಂದು ಟೆಸ್ಟ್ ಮಾಡೇ ಮಾಡ್ತೀರಾ. 2 ಗೆರೆ ಬಂದಿದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಲೇಬೇಕು. ಅದು ಬಂದು ನಿಮಗೆ ಕನ್ಫರ್ಮ್ ಆಗಿದೆ 6ರಿಂದ 9 ವಾರಗಳಲ್ಲೇ ನಿಮಗೆ ಅದು ಯೂರಿನ್ ಟೆಸ್ಟಲ್ಲಿ ಕೂಡ ಗೊತ್ತಾಗೋದು. ಮೇ ಬಿ 5 ವಾರದಲ್ಲಿ ಕೂಡ ಅದು ಸರಿಯಾಗಿ ಗೊತ್ತಾಗಲ್ಲ. ಯಾಕಂದರೆ ಹಾರ್ಮೋನ್ಸ್ ಬಂದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಗೊತ್ತಾಗೋದೇ 6ರಿಂದ 9 ವಾರದಲ್ಲಿ. ಇದು ಅರ್ಲಿ ಸ್ಕ್ಯಾನ್. ಯಾವತ್ತೂ ಅಷ್ಟೇ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನನ್ನು ಬಂದು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲೇ ಬೇಬಿಯ ಒಂದು ಸೇಫ್ ಪ್ರೆಗ್ನೆನ್ಸಿನ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ, ಹಾರ್ಟ್ ಬೀಟ್ ಕಂಡುಹಿಡಿಯೋದಕ್ಕೆ ಸಾಧ್ಯ. ಸೊ ಇದನ್ನು ಫಸ್ಟಾಗಿ ಮಾಡ್ಕೊಳ್ಳಿ. 2ನೇದು ಬಂದು NT ಸ್ಕ್ಯಾನ್ ಅಂತ ಮಾಡ್ತಾರೆ 11ರಿಂದ 14 ವಾರದಲ್ಲಿ. ಅಂದರೆ ಇದೇನಕ್ಕೆ ಮಾಡ್ತಾರೆ ಅಂದರೆ, ಬೇಬಿಯ ಒಂದು ನೆಕ್ ಬ್ಯಾಕಲ್ಲಿ ಫ್ಲೂಯಿಡ್ ಇರುತ್ತೆ. ಸೊ ಅದನ್ನು ಬಂದು ಕಂಡುಹಿಡಿಯೋದಕ್ಕೆ, ಅದು ಸರಿಯಾದ ಅಳತೆಯಲ್ಲಿ ಇದೆಯಾ, ಮತ್ತು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಅಂತ ಹೇಳ್ತಾರೆ. ಇದು ಬಂದು ಡೌನ್ ಸಿಂಡ್ರೋಮ್ ಬೇಬಿಗಾಗುತ್ತಾ,
ಇಲ್ಲ ಬೇಬಿಗೆ ಏನಾದರೂ ಒಂದು ತೊಂದರೆ ಆಗುತ್ತಾ? ಕೆಲವ್ರಿಗೆ ಡೌನ್ ಸಿಂಡ್ರೋಮ್ ಬೇಬಿ ಅಂತಲೇ ನೀವು ಗೂಗಲಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ಬೇಬಿ ಬೆಳವಣಿಗೆ ಹೇಗಿರುತ್ತೆ, ನಾರ್ಮಲ್ ಆಗಿರಲ್ಲ ಅಂತ ಒಂದು ಪ್ರಾಬ್ಲಮ್ ಇರುವಂತಹ ಮಕ್ಕಳು. ಸೊ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಆಗಿದೆಯಾ ಅಂತ ಚೆಕ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟ್ಸನ್ನು ಕೊಡ್ತಾರೆ. ಸೊ ಇದು ಬಂದು ನಿಮಗೆ NT ಸ್ಕ್ಯಾನ್ ಅಂತ ಮಾಡೋದು. ಇದು ಎಲ್ಲರಿಗೂ ಮಾಡ್ತಾರಾ ಅಂತಂದರೆ ಮೇ ಬಿ ಈಗೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಮೊದಲು ನಾವು ಒಂದು 12 ವರ್ಷದ ಮುಂಚೆ ಎಲ್ಲ ಅಷ್ಟೊಂದೆಲ್ಲ ಇದು ನಮಗೇನು ಮಾಡಿರಲಿಲ್ಲ, ನನಗೇನು ಮಾಡಿರಲಿಲ್ಲ ನನಗೆ. ಸೊ ನನಗೆ ಪ್ರೆಗ್ನೆನ್ಸಿ ಡೇಟಿಂಗ್ ಸ್ಕ್ಯಾನ್ ಅಂತ ಫಸ್ಟ್ ಮಾಡಿದರು, ಆಮೇಲೆ ಅನಾಮಲಿ ಸ್ಕ್ಯಾನೇ ಮಾಡಿದ್ದು. ಸೊ ಇದು ಬಂದು 3 ಮಂತಲ್ಲಿ ಮಾಡ್ತಾರೆ. ಹಿಂಗೇನಾದರೂ ನಿಮಗೆ NT ಸ್ಕ್ಯಾನ್ ಮಾಡಬೇಕು ಅಂತ ಬರ್ಕೊಟ್ಟಿದ್ದರೆ ಯಾವತ್ತೂ ಅಷ್ಟೇ ನಾನು ಹೇಳ್ದಂಗೆ ಪ್ರೋಕ್ರಾಸ್ಟಿನೇಷನ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಇವತ್ತು, ನಾಳೆ, ನಾಡ್ದು, ಇವತ್ತು ಸಾಯಂಕಾಲ, ನಾಳೆ ಸಾಯಂಕಾಲ, ಸೊ ಅದಕ್ಕೆಲ್ಲ ಒಂದೊಂದು ಟೈಮ್ ಇರುತ್ತೆ. ಸೊ ಯಾವತ್ತೂ ಅಷ್ಟೇ ಮುಂದೂಡಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಸ್ಕ್ಯಾನ್ ಬಂದು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದು ಇದು 18ರಿಂದ 22 ವಾರಗಳಲ್ಲಿ ಮಾಡುವಂಥ ಸ್ಕ್ಯಾನು. ಸೊ ಇದರಲ್ಲಿ ಬೇಬಿ ಆರ್ಗನ್ಸನ್ನು ಮೇಯ್ನಾಗಿ ಚೆಕ್ ಮಾಡ್ತಾರೆ. ಮೇ ಬಿ ಲಿಮ್ಸ್ ಆಗ್ಬೋದು, ಬ್ರೈನ್ ಆಗ್ಬೋದು, ಸ್ಪೈನಲ್ ಸ್ಟ್ರಕ್ಚರ್. ಸೊ ಬೇಬಿದು ಸ್ಪೈನಲ್ ಕಾರ್ಡ್ ಏನಿರುತ್ತೆ ಅದರ ಸ್ಟ್ರಕ್ಚರ್ ಅಬ್ನಾರ್ಮಲಿಟೀಸ್ನ ಚೆಕ್ ಮಾಡೋದು ಇದರಲ್ಲಿ. ಈ ಸ್ಕ್ಯಾನಲ್ಲಿ ಮಗುವಿನ ಒಂದು ಬೆನ್ನು ಹುರಿ ಚೆನ್ನಾಗಿದೆಯಾ, ನೀಟಾಗಿ ಮಗುವಿನ ಮೂಳೆಗಳು ಸರಿಯಾದ ರೀತಿಯಲ್ಲಿ ಅಳವಡಿಕೆ ಆಗಿದೆಯಾ, ಮಗು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿದೆಯಾ, ಮಗುವಿನ ಒಳಗಡೆ ಎಲ್ಲ ಮೂಳೆಗಳ ಚೆಕ್ ಮಾಡೋದು, ಮತ್ತು ಮಗುವಿನ ಒಂದು ಹಾರ್ಟ್ ಬೀಟ್ ಚೆಕ್ ಮಾಡೋದು, ಮಗು ಸುತ್ತ ಇರುವಂಥ ನೀರಿನ ಬಗ್ಗೆ ಎಲ್ಲನೂ ಅಷ್ಟೇ ಡೀಟೈಲ್ಡಾಗಿ ಚೆಕ್ ಮಾಡ್ತಾರೆ. ಈ ಸ್ಕ್ಯಾನ್ ಅಂತೂ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಇಂಪಾರ್ಟೆಂಟ್, ಇದನ್ನು ಮಿಸ್ ಮಾಡಬೇಡಿ. ಇದು 18ರಿಂದ 22 ವಾರಗಳಲ್ಲಿ ಮಾಡ್ಕೊಳ್ತಾರೆ. ನಿಮಗಿದು ತುಂಬ ಕಷ್ಟ ಆದರೆ ಜ್ಞಾಪಿಸ್ಕೊಳ್ಳೋದಕ್ಕೆ ನೋಟ್ಸಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಫೋನಲ್ಲಿ, ಇಲ್ಲಾಂದರೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಸ್ಕ್ಯಾನ್ ಬಂದು ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಇದು 28ರಿಂದ 32 ವಾರಗಳಲ್ಲಿ ಮಾಡುವಂಥ ಸ್ಕ್ಯಾನು. ಇದು ಬೇಬಿ ಗ್ರೋತನ್ನು ಚೆಕ್ ಮಾಡ್ತಾರೆ, ಮತ್ತು ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ಸ್, ಮಗುವಿನ ಸುತ್ತ ಇರುವಂಥ ನೀರಿನ ಅಳತೆ, ಮತ್ತು ಪ್ಲಾಸೆಂಟಾ ಪೊಸಿಷನ್ನು, ಮತ್ತು ಇದು ಬಂದು ಮೇ ಬಿ ಏನಾದರೂ ಡಾಪ್ಲರ್ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರೆ ಅದು ಬೇಬಿಗೆ ಹೋಗುವಂಥ ಬ್ಲಡ್ ಫ್ಲೋವನ್ನು ಚೆಕ್ ಮಾಡುವಂಥದ್ದು ಸ್ಕ್ಯಾನು. ಸೊ ಅದು ಹೇಳಿದರೆ ಅದನ್ನು ಮಾಡಿಸ್ಕೋಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ಕೂಡ ಅದನ್ನು ಹೇಳೋಕ್ಕೆ ಚಾನ್ಸ್ ಇದೆ. ಸೊ ಪ್ಲಾಸೆಂಟಾ ಪೊಸಿಷನ್ ಬಂದು ಪ್ಲಾಸೆಂಟಾ ಪ್ರೀವಿಯಾ ಇದೆಯಾ, ಇಲ್ಲಾಂದರೆ ಪ್ಲಾಸೆಂಟಾ ಬಂದುಬಿಟ್ಟು ಸೆಫಾಲಿಕ್ ಇದೆಯಾ, ಈ ರೀತಿ. ಅಂದರೆ ಮಗುವಿನ ಫುಲ್ಲು ಡೌನ್ ಆಗಿ ಗರ್ಭಕೋಶದ ದ್ವಾರ ಸರ್ವಿಕ್ಸ್ ಹತ್ರ ಏನಾದರೂ ಪ್ಲಾಸೆಂಟಾ ಇತ್ತು ಅಂದರೆ ನಾರ್ಮಲ್ ಡೆಲಿವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಲಾಸೆಂಟಾ ಪೊಸಿಷನ್ ಯಾವತ್ತೂ ಅಷ್ಟೇ ಒಂದು ರೀತಿ ಮೇಲೇನೋ ಸೈಡಲ್ಲೋ ಇರಬೇಕು. ಗರ್ಭಕೋಶದ ಕೆಳಭಾಗದಲ್ಲಿ ಇತ್ತು ಅಂದರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಮೇಯ್ನಾಗಿ ಇದನ್ನು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬಂದು ಇದರಲ್ಲೇ 28-32 ವಾರದಲ್ಲಿ ಬೇಬಿ ಗ್ರೋತು, ಬೇಬಿ ವೆಯ್ಟು, ಮತ್ತು ಹಾರ್ಟ್ ಬೀಟು ಎಲ್ಲನೂ ಚೆಕ್ ಮಾಡ್ತಾರೆ. ಇದು ನೋಡ್ಕೊಳ್ಳಿ. ಮಗುಗೆ ಹೋಗ್ತಾ ಇರುವಂಥ ರಕ್ತದ ಒಂದು ಸರಾಗವಾಗಿ ಹೋಗ್ತಾ ಇದೆಯಾ, ರಕ್ತದ ಅಳತೆ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಬಿಡ್ತಾರೆ. ನೆಕ್ಸ್ಟು ಫೈನಲ್ ಸ್ಕ್ಯಾನ್ ಇರುತ್ತೆ. ಅದು ಬಂದು 36ರಿಂದ 38 ವಾರ, ಇನ್ನೇನು ಡೆಲಿವರಿ ಹತ್ರ ಇದೆಯಲ್ಲ ಆವಾಗ ಏನು ಮಾಡ್ತಾರೆ ಅಂದರೆ ಮಗುವಿನ ಪೊಸಿಷನ್ ಚೆಕ್ ಮಾಡ್ತಾರೆ, ಮತ್ತು ಮಗು ಸರಿಯಾದ ರೀತಿಯಲ್ಲಿ ಡೆಲಿವರಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ, ಮಗುವಿನ ವೆಯ್ಟನ್ನು ಚೆಕ್ ಮಾಡ್ತಾರೆ. ಇದು ಮೇಯ್ನಾಗಿ 3 ಮನಸ್ಸಲ್ಲಿ ಇಟ್ಕೊಂಡು, ಅಂದರೆ ಬೇಬಿಯ ಪೊಸಿಷನನ್ನು ಡಿಟರ್ಮಿನ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಡೆಲಿವರಿ ಕರೆಕ್ಟಾಗಿ ಮಗು ಪೊಸಿಷನ್ ಇದೆಯಾ, ಮಗು ವೆಯ್ಟ್ ಎಷ್ಟಿದೆ, ಮಗು ಸುತ್ತ ಇರುವಂಥ ನೀರು, ಆಕ್ಸಿಜನ್ ಲೆವೆಲ್ ಎಲ್ಲ ಬೇಬಿಗೆ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ ಅಂತ. ಹಾಗೆ ಬಂದು ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ಒಂದು ಸ್ಕ್ಯಾನ್ ಅಂತ ಬಂದರೆ ಫೆಟಲ್ ಎಕೋ ಅಂತ ನಾನು ಹೇಳಿದಾಗೆ 23ರಿಂದ 24 ವಾರಗಳಲ್ಲಿ ಮಾಡುವಂಥದ್ದು. ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಏನು ಮಾಡ್ತಾರೆ ಅಂತಂದರೆ ಬೇಬಿ ಹಾರ್ಟ್ ಬೀಟನ್ನು, ಬೇಬಿ ಹಾರ್ಟ್ ರೇಟನ್ನು, ಬೇಬಿ ಹಾರ್ಟ್ ಚೆನ್ನಾಗಿದೆಯಾ ಅನ್ನೋದನ್ನು ಚೆಕ್ ಮಾಡೋದು. ಮೇ ಬಿ ಬೇಬಿ ಹಾರ್ಟ್ ಹೆಲ್ತನ್ನು ನೋಡಿ ಚೆಕ್ ಮಾಡುವಂಥದ್ದು. ನೆಕ್ಸ್ಟು 3D ಮತ್ತು 4D ಸ್ಕ್ಯಾನು. ಕೆಲವು ಟೈಮಲ್ಲಿ ಫೆಟಲ್ ಫೇಶಿಯಲ್ ಫೀಚರ್ಸು, ಮುಖ ಯಾವ ರೀತಿ ಅಳವಡಿಕೆ ಆಗಿದೆ, ಸ್ಟ್ರಕ್ಚರಲ್ ಬೇಬಿಯ ಒಂದು ಸ್ಟ್ರಕ್ಚರಲ್ ವಿಜುವಲನ್ನು ಬಂದು ಚೆಕ್ ಮಾಡ್ತಾರೆ. ಇದು ಬಂದು ಯಾಕೆ ಮಾಡ್ತಾರೆ ಅಂದರೆ ಬೇಬಿ ಸರಿಯಾದ ರೀತಿಯಲ್ಲಿ ಅಳವಡಿಕೆ ಆಗಿದೆಯಾ, ಬೇಬಿ ಗ್ರೋತ್ ಬಂದು ಚೆನ್ನಾಗಿದೆಯಾ, ಬೇಬಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ವಾ ಅನ್ನೋದನ್ನು ಚೆಕ್ ಮಾಡುವಂಥದ್ದು. ಸೊ ಈ ಸ್ಕ್ಯಾನ್ ಬಂದು ಎಲ್ಲರಿಗೂ ಹೇಳಲ್ಲ, ಮೇ ಬಿ ಏನಾದರೂ ಡೌಟ್ ಇದ್ದರೆ ಕೆಲವ್ರಿಗೆ ಬಂದು ಇದನ್ನು ಹೇಳ್ಬಿಡ್ತಾರೆ. ಅದನ್ನು ಬಂದು ನೀವು ಮಾಡಿಸ್ಕೊಳ್ಳೇಬೇಕು. ಮತ್ತು 28ರಿಂದ 32 ವಾರಗಳಲ್ಲಿ ಡಾಪ್ಲರ್ ಸ್ಕ್ಯಾನ್ ಅಂತ ಇರುತ್ತೆ. ಸೊ ಇದು ನಿಮಗೆ ಗ್ರೋತ್ ಸ್ಕ್ಯಾನ್ ಮಾಡೋವಾಗಲೇ ಕೆಲವ್ರಿಗೆ ಬಂದು ಬರ್ಕೊಡ್ತಾರೆ, 2 ದಿನ ಬಿಟ್ಟು ಬನ್ನಿ, 3 ದಿನ ಬಿಟ್ಟು ಬನ್ನಿ ಅಂತ. ಇದು ಯಾಕೆ ಹೇಳ್ತಾರೆ ಅಂದರೆ ಕೆಲವು ಟೈಮಲ್ಲಿ ಏನಾದರೂ ಮಗುಗೆ ಕರಳು ಸುತ್ತಿದ್ರೆ, ಒಂದಕ್ಕೆರಡು ಸೇರಿ ಕರಳು ಸುತ್ತಿದ್ರೆ, ಈ ಥರ ಪ್ರಾಬ್ಲಮ್ ಆದಾಗ, ಇಲ್ಲ ಮಗುಗೆ ರಕ್ತದ ಫ್ಲೋ ಡೌಟ್ ಇತ್ತು ಅಂತಂದರೆ ಬೇಬಿಯ ಒಂದು ಬ್ಲಡ್ ಫ್ಲೋವನ್ನು ಮೆಷರ್ ಮಾಡೋದಕ್ಕೆ, ಮತ್ತು ಬೇಬಿಯ ಅಂದರೆ ಕರಳು ಬಳ್ಳಿ ಇರುತ್ತಲ್ಲ, ಸೊ ಆ ಕರಳು ಬಳ್ಳಿಯಲ್ಲಿ ಮಗುಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಏನಾದರೂ ಇದೆಯಾ, ಆ ಕರಳು ಬಳ್ಳಿಗಳು ಬಂದು ಸುತ್ತಕೊಂಡಿದೆಯಾ, ಏನಾದರೂ ಇಂಟರ್ನಲ್ ಆರ್ಗನ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ಬೇಬಿಗೆ ಡೆವಲಪ್ಮೆಂಟ್ ಆಗುವಂಥ ಸಮಯದಲ್ಲಿ ಮಗುಗೆ, ಈಗ ಒಂದು ಉದಾಹರಣೆಗೆ ಕರಳಿನ ಬೆಳವಣಿಗೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮೂಳೆ ಬೆಳವಣಿಗೆ ಯಾವುದಾದ್ರೂ ಇರಲಿ, ಅದರ ಬೆಳವಣಿಗೆಯನ್ನು ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಅದನ್ನು ಬಂದು ಡಾಪ್ಲರ್ ಸ್ಕ್ಯಾನ್ ಅಂತಲೇ ಮಾಡ್ತಾರೆ. ಇದು ಮಾಡಿಸೋದು ತುಂಬಾ ಒಳ್ಳೆಯದು. ಇದು
ಒಂದು ವೇಳೆ ನಿಮಗೇನಾದರೂ ಸಜೆಸ್ಟ್ ಮಾಡಿದರೆ ಮಾಡಿಸ್ಕೊಳ್ಳಿ. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಏನಕ್ಕೆ ಇಷ್ಟೊಂದು ಸ್ಕ್ಯಾನ್ ಹೇಳ್ತಾರೆ, ಏನಾದರೂ ತೊಂದರೆ ಆಗಿದೆಯಾ ಈ ಥರ ಎಲ್ಲ ಅಂತ ಅಂದ್ಕೊತೀರಾ. ಹಂಗೆಲ್ಲ ಏನಿಲ್ಲ, ಮಗುವಿನ ಹೆಲ್ತನ್ನು ಚೆಕ್ ಮಾಡೋದಕ್ಕೋಸ್ಕರ ಡೌಟ್ ಇದ್ದಾಗ ಹೇಳ್ತಾರೆ. ಇದು ಎಲ್ಲರಿಗೂ ನಡೆಯೋದಿಲ್ಲ. ಮೇ ಬಿ ಕೆಲವ್ರಿಗೆ 100ರಲ್ಲಿ ಒಂದು 8ರಿಂದ 10 ಜನಕ್ಕೆ ಹೇಳ್ಬಹುದು. ಹಂಗೆ ಹೇಳಿದಾಗ ನೀವು ಭಯ ಪಡದೆ ಮಾಡಿಸ್ಕೊಳ್ಳಿ. ಇದು ಬಂದು ಪೇರೆಂಟ್ಗೂ ಒಳ್ಳೆಯದು, ಬೇಬಿ ಹೆಲ್ತ್ಗೂ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಖಂಡಿತವಾಗ್ಲೂ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಯಾವ್ದ್ಯಾವುದು ಏನೇನಕ್ಕೆ ಅಂತ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇದನ್ನು ಹಾಗೆ ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಫೋನ್ ನೋಟಲ್ಲೇ ಬಂದು ನೋಟ್ ಮಾಡಿಟ್ಕೊಳ್ಳಿ ವಾರಗಳನ್ನು. ಟೇಕ್ ಕೇರ್, ಬಾಯ್.